ವೀಕ್ಷಕರೇ, ಅನ್ನಭಾಗ್ಯ ಯೋಜನೆಯ ಎಲ್ಲ ಫಲಾನುಭವಿಗಳಿಗೆ ಇದೀಗ ಭರ್ಜರಿ ಗುಡ್ ನ್ಯೂಸ್. ಹೌದು ವೀಕ್ಷಕರೇ, ನಿಮಗೆ ನಾಳೆ ಶುಕ್ರವಾರ ನಿಮ್ಮ ಉಚಿತ ಅಕ್ಕಿ ಹಣ ಅಂತಂದರೆ ಏಪ್ರಿಲ್ ತಿಂಗಳ ಅಕ್ಕಿ ಹಣ ನಾಳೆ ನಿಮ್ಮ ಖಾತೆಗಳಿಗೆ ಇದು ಜಮೆ ಆಗ್ತಾ ಇರುವಂಥದ್ದು. ನಾಳೆ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಇದು ಜಮೆ ಆಗುತ್ತೆ. ಹಾಗಾದರೆ ಯಾವ ಜಿಲ್ಲೆಗೆ ಇದು ನಾಳೆ ನಿಮ್ಮ ಉಚಿತ ಅಕ್ಕಿ ಹಣದ ದುಡ್ಡು ಕ್ರೆಡಿಟ್ ಆಗುತ್ತೆ? ಹಾಗೂ ಇದಕ್ಕೆ ಒಂದು ಭರ್ಜರಿ ಗುಡ್ ನ್ಯೂಸನ್ನು ಇದೀಗ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಅಂತಂದರೆ ನಮ್ಮ ಕರ್ನಾಟಕ ಸರ್ಕಾರದ ಒಂದು ಇಲಾಖೆಯವರು ನೀಡಿರುವಂಥದ್ದು. ಹಾಗಾದರೆ ಈ ಉಚಿತ ಅಕ್ಕಿ ಹಣ ಪಡೆಯುವವರಿಗೆ ಬಂದಿರುವಂತಹ ಭರ್ಜರಿ ಗುಡ್ ನ್ಯೂಸು ಏನು, ಮತ್ತು ನಾಳೆ ಈ ಏಪ್ರಿಲ್ ತಿಂಗಳ ಉಚಿತ ಅಕ್ಕಿ ಹಣ ಯಾವ ಜಿಲ್ಲೆಗೆ ಇದು ಜಮೆ ಆಗುತ್ತೆ, ಇವೆಲ್ಲ ಮಾಹಿತಿಯನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿನೇ ತಿಳಿಸಿಕೊಡ್ತೇನೆ. ವೀಕ್ಷಕರು, ಇದೊಂದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋ ಆಗಿರುತ್ತೆ. ನಿಮ್ಮ ಉಚಿತ ಅಕ್ಕಿ ಹಣ ಪಡೆಯುವವರಿಗಂತೂ ತುಂಬಾ ಹೆಲ್ಪ್ಫುಲ್ ಆಗಿರುವಂತಹ ಮಾಹಿತಿ ಆಗಿರುತ್ತೆ. ಸೊ ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ಈ ವಿಡಿಯೋನ ವಾಚ್ ಮಾಡಿ. ಮತ್ತು ನಿಮ್ಮ ಉಚಿತ ಅಕ್ಕಿ ಹಣದ ದುಡ್ಡು ಇನ್ ಕೇಸ್ ನಿಮಗೆ ಯಾವ ತಿಂಗಳಿನ ಹಣದ ದುಡ್ಡು ಏನಾದರೂ ಬಾಕಿ ಇತ್ತು ಅಂತಂದರೆ ಅವ್ರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಕೂಡ ಬಂದಿದೆ. ಹಾಗಾದರೆ ಇವೆಲ್ಲವನ್ನು ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ವೀಕ್ಷಕರೇ, ನೀವು ಮಾಡಬೇಕಾಗಿರೋದು ಇಷ್ಟೇ. ನೀವೇನಾದರೂ ಮೊದಲನೆಯ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಬಹುದು. ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರನೇ ಕೊಡ್ತೇವೆ, ಯಾವುದೇ ರೀತಿ ಬೇಡದೆ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದಿಲ್ಲ. ಸೊ ನೀವೆಲ್ಲರೂ ಕೂಡ ನಮ್ಮನ್ನು ನಂಬಿ ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ 101% ಯೂಸ್ಫುಲ್ ಆಗೇ ಆಗುತ್ತೆ ಅಂತ ನಾನು ನಿಮಗೆ ಒಂದು ಭರವಸೆಯನ್ನು ಕೊಡ್ತಾ ಇದ್ದೇನೆ. ಈಗಾಗಲೇ ಸಾಕಷ್ಟು ಜನರಿಗೆ ಹೆಲ್ಪ್ ಆಗಿದೆ, ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ತಪ್ಪದೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ವಿಡಿಯೋನ ನೀವು ಬೆಲ್ ಐಕಾನ್ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡು ನೋಡಿ, ಯಾಕಂದರೆ ಸಾಕಷ್ಟು ಜನರು ಸಬ್ಸ್ಕ್ರೈಬ್ ಆಗ್ತೀರಾ ಬಟ್ ಬೆಲ್ ಐಕಾನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋದಿಲ್ಲ. ಸೊ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಬೆಲ್ ಐಕಾನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋದು ಕೂಡ ತುಂಬಾ ದೊಡ್ಡ ವಿಷಯ. ಹಾಗಾದರೆ ಈ ವಿಡಿಯೋಕ್ಕೆ ಯಾರಿನ್ನೂ ಲೈಕ್ ಮಾಡಿಲ್ಲ, ಸೊ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ. ವೀಕ್ಷಕರೇ, ನಾನು ಈ ವಿಡಿಯೋಕ್ಕೆ ನಿಮ್ಮಿಂದ ಇಲ್ಲಿ 700 ಲೈಕ್ಸನ್ನು ಕೇಳ್ತಾ ಇದ್ದೇನೆ. ನೀವೆಲ್ಲರೂ ಕೂಡ ಮಾಡಿದರೆ ಖಂಡಿತ ಹಾಗೆ ಆಗುತ್ತೆ. ಸೊ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿಬಿಟ್ಟು ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಿ. ಇಲ್ಲಿ ಇವಾಗ ನೇರವಾಗಿ ವಿಷಯಕ್ಕೆ ಬರ್ತಾನೆ. ಏಪ್ರಿಲ್ ತಿಂಗಳ ಉಚಿತ ಅಕ್ಕಿ ಹಣ ಅಂತಂದರೆ ನಿಮಗೆ ಏಪ್ರಿಲ್ ತಿಂಗಳಲ್ಲಿ ಬರಬೇಕಾಗಿರುವಂತಹ ಈ ಅಕ್ಕಿ ದುಡ್ಡು ನಾಳೆ ನಿಮಗೆ ಯಾವ ಜಿಲ್ಲೆಗಳಿಗೆ ಇದು ಜಮೆ ಆಗುತ್ತೆ ಅಂತ ತಿಳಿಸಿಕೊಡ್ತಾನೆ. ಅದಕ್ಕಿಂತ ಮೊದಲು ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತ ನಾನು ನಿಮಗೆ ತಿಳಿಸಿದ್ದೆ. ವೀಕ್ಷಕರೇ, ಏನು ಭರ್ಜರಿ ಗುಡ್ ನ್ಯೂಸ್ ಅಂತಂದರೆ ಇಲ್ಲಿ ಸಾಕಷ್ಟು ಜನ ಫಲಾನುಭವಿಗಳಿಗೆ ಇಲ್ಲಿ ಏನಾಗಿದೆ ಅಂತಂದರೆ ಪ್ರತಿ ತಿಂಗಳು ಕೂಡ ಉಚಿತ ಅಕ್ಕಿ ಹಣ ಬರ್ತಾ ಇತ್ತು. ಆದರೆ ಅವರ ರೇಷನ್ ಕಾರ್ಡ್ಗಳನ್ನು ಅಪ್ಡೇಟ್ ಮಾಡಿಸ್ಕೊಂಡ ನಂತರ ಅಥವಾ ಈ KYC ಮಾಡಿಸಿಲ್ಲ ಅಂತಂದರೆ ಅವರಿಗೆ ಇಲ್ಲಿ ಹಣ ಅನ್ನೋದು ಬಂದಿಲ್ಲ. ಅಂಥವರಿಗೆ ಇಲ್ಲಿ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳಬಹುದು. ಯಾರ್ಯಾರು ಈ KYC ಮಾಡಿಸಿಲ್ಲ ಅಂತಂದ್ರೂ ಕೂಡ ಅವ್ರಿಗೆ ಏಪ್ರಿಲ್ ತಿಂಗಳ ಉಚಿತ ಅಕ್ಕಿ ಹಣ ಬರ್ತಾ ಇದೆ. ಮತ್ತು ಯಾರ್ಯಾರು ರೇಷನ್ ಕಾರ್ಡ್ಗಳನ್ನು ಅಪ್ಡೇಟ್ ಮಾಡಿಸಿದ್ರಿ ಅವ್ರು ಅಂತಿದ್ರಿ ನಾವು ಯಾಕಾದರೂ ಅಪ್ಡೇಟ್ ಮಾಡಿಸಿದ್ವೋ ಈ ಅಕ್ಕಿ ಹಣದ ದುಡ್ಡು ನಮಗೆ ಬರ್ತಾನೆ ಇಲ್ಲ ಅಂತ. ವೀಕ್ಷಕರೇ, ಈ ಸೊಲ್ಯೂಷನ್ ಇನ್ಮೇಲೆ ಈ ಪ್ರಾಬ್ಲಮ್ಗೆ ಇನ್ಮೇಲೆ ಸೊಲ್ಯೂಷನ್ ಅಂತೂ ಸಿಕ್ಕಿದೆ. ಇಲ್ಲಿ ನಿಮ್ಮ ಉಚಿತ ಅಕ್ಕಿ ಹಣದ ದುಡ್ಡು ನಿಮಗೂ ಕೂಡ ಇವರು ಬಿಡುಗಡೆ ಮಾಡಿದ್ದಾರೆ. ನಾಳೆ ಇವರು ನಿಮ್ಮ ಖಾತೆಗಳಿಗೂ ಕೂಡ ಕ್ರೆಡಿಟ್ ಮಾಡ್ತಾರಂತೆ. ಹಾಗಾದರೆ ಇಲ್ಲಿ ಯಾರ್ಯಾರಿಗೆ ಈ ಹಣ ಬಿಡುಗಡೆ ಆಗಿದೆ ಅಂತಂದರೆ ವೀಕ್ಷಕರೇ, ಈ ಉಚಿತ ಅಕ್ಕಿ ಹಣದ ದುಡ್ಡು ಯಾರಿಗೆ ಇದುವರೆಗೂ ಕೂಡ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಮತ್ತು ಡಿಸೆಂಬರ್, ನವೆಂಬರ್ ಇದೆಲ್ಲ ತಿಂಗಳ ಉಚಿತ ಅಕ್ಕಿ ಹಣದ ದುಡ್ಡನ್ನಲ್ಲಾದರೂ ಯಾವುದಾದ್ರೂ ಒಂದು ತಿಂಗಳ ಪೆಂಡಿಂಗ್ ಹಣ ಕೂಡ ಇದ್ದವರಿಗೆ ಈ ಉಚಿತ ಅಕ್ಕಿ ಹಣದ ಅಂತಂದರೆ ಫೆಬ್ರವರಿ ತಿಂಗಳಿನ ಉಚಿತ ಅಕ್ಕಿ ಹಣ ಬಿಡುಗಡೆ ಆಗಿಲ್ಲ. ಇವರಿಗೆ ಮೊದಲಿಗೆ ಅಂತಂದರೆ ಯಾವ ತಿಂಗಳಿನ ಹಣ ಬಂದಿಲ್ಲ ಆ ತಿಂಗಳಿನ ಹಣವನ್ನು ಇವರಿಗೆ ಕ್ರೆಡಿಟ್ ಮಾಡ್ತಾರೆ. ಆಮೇಲೆ ಅಂತಂದರೆ ಇದುವರೆಗೂ ಮಾರ್ಚ್ ತಿಂಗಳ ಉಚಿತ ಅಕ್ಕಿ ಹಣ ಪಡೆದುಕೊಂಡಿದ್ದೀರಾ ಅಂತಂದರೆ ನಿಮಗೆ ಏಪ್ರಿಲ್ ತಿಂಗಳ ಉಚಿತ ಅಕ್ಕಿ ಹಣ ನಾಳೆ ಇದು ನಿಮ್ಮ ಖಾತೆಗಳಿಗೆ ಇದು ಬಿಡುಗಡೆ ಆಗುತ್ತೆ. ಅಂತಂದರೆ ನಾಳೆ ನೀವು ಕೇಳಬಹುದು ಯಾವ ಜಿಲ್ಲೆಗೆ ಈ ಉಚಿತ ಅಕ್ಕಿ ಹಣದ ದುಡ್ಡು ಬಿಡುಗಡೆ ಆಗುತ್ತೆ ಅಂತ. ವೀಕ್ಷಕರೇ, ಈ ನಾನು ಹೇಳುವಂತಹ ಜಿಲ್ಲೆಗಳಿಗೆ ಮಾತ್ರನೇ ಇದು ನಾಳೆ ನಿಮಗೆ ಉಚಿತ ಅಕ್ಕಿ ಹಣದ ದುಡ್ಡು ಕ್ರೆಡಿಟ್ ಆಗುತ್ತೆ. ನೀವು ಅನ್ಕೋಬಹುದು ಹಾಗಿದ್ರೆ ನಾಳೆ ನಮ್ಮ ಜಿಲ್ಲೆಗಳಿಗೆ ಬರೋದಿಲ್ವಾ, ಇವಿಷ್ಟು ಜಿಲ್ಲೆಗಳಿಗೆ ಬರುತ್ತಾ ಅಂತ. ವೀಕ್ಷಕರೇ, ನನಗೆ ಬಂದಿರುವಂತಹ ಮಾಹಿತಿ ಪ್ರಕಾರ ನಾಳೆ ಕೇವಲ ಇವಿಷ್ಟು ಜಿಲ್ಲೆಗಳಿಗೆ ಮಾತ್ರನೇ ಈ ಉಚಿತ ಅಕ್ಕಿ ಹಣದ ದುಡ್ಡು ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗುತ್ತೆ. ಇಲ್ಲಿ ನಿಮ್ಮ ಜಿಲ್ಲೆ ಏನಾದರೂ ನಾನು ಹೇಳುವಂತಹ ಈ ಲಿಸ್ಟ್ ಅಂತಂದರೆ ಈ ವಿಡಿಯೋದಲ್ಲಿ ಇಲ್ಲ ಅಂತಂದರೆ ದಯವಿಟ್ಟು ಸಹಕರಿಸಿ. ಇನ್ ಕೇಸ್ ಮತ್ತೊಂದು ಲಿಸ್ಟ್ ಬಂತು ಅಂತಂದರೆ ನಾನು ಖಂಡಿತ ಆ ವಿಡಿಯೋದಲ್ಲಿ ತಿಳಿಸ್ತೇನೆ. ನಿಮ್ಮ ಜಿಲ್ಲೆಯ ಹೆಸರು ಇದ್ದರೆ ಆ ಜಿಲ್ಲೆಯ ಹೆಸರನ್ನು ಕೂಡ ನಾನು ನಿಮಗೆ ಆ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ಈಗ ಬಂದಿರುವಂತಹ ಮಾಹಿತಿ ಪ್ರಕಾರ ಇವಿಷ್ಟು ಜಿಲ್ಲೆಗಳಿಗೆ ನಿಮ್ಮ ಉಚಿತ ಅಕ್ಕಿ ಹಣದ ದುಡ್ಡು ಅಂತಂದರೆ ಏಪ್ರಿಲ್ ತಿಂಗಳ ಉಚಿತ ಅಕ್ಕಿ ಹಣದ ದುಡ್ಡು ಕ್ರೆಡಿಟ್ ಆಗುತ್ತಂತೆ. ವೀಕ್ಷಕರೇ, ಬೆಳಗಾವಿ, ಹಾವೇರಿ, ಗದಗ್, ರಾಯಚೂರು, ಬೀದರ್, ಬಾಗಲಕೋಟೆ ಹಾಗೂ ಧಾರವಾಡ ಮತ್ತು ಇಲ್ಲಿ ಧಾರವಾಡದಲ್ಲಿ ಹುಬ್ಳಿ ಮತ್ತು ಧಾರವಾಡ ಎರಡು ಕೂಡ ಮೆನ್ಷನ್ ಆಗಿರುತ್ತೆ. ಮತ್ತು ದಾವಣಗೆರೆ ಹಾಗೂ ಗುಲ್ಬರ್ಗ ಅಂತಂದರೆ ಇಲ್ಲಿ ಗುಲ್ಬರ್ಗಾಗೂ ಕೂಡ ಬರುವಂತಹ ಸಾಧ್ಯತೆಗಳು ಇದ್ದಾವೆ. ಆದರೆ ಈ ಗುಲ್ಬರ್ಗ ಜಿಲ್ಲೆಗೆ ಕನ್ಫರ್ಮ್ ಇಲ್ಲ. ಮತ್ತು ಇನ್ನು ಉಳಿದಿರುವಂತಹ ದಾವಣಗೆರೆ ಮತ್ತು ಗದಗ ಮತ್ತು ಈ ಕಡೆ ಕೊಪ್ಪಳ ಮತ್ತು ಇನ್ನು ಶಿವಮೊಗ್ಗ ಇವಿಷ್ಟು ಜಿಲ್ಲೆಗಳಿಗೆ ನಿಮ್ಮ ಉಚಿತ ಅಕ್ಕಿ ಹಣದ ಏಪ್ರಿಲ್ ತಿಂಗಳ ಉಚಿತ ಅಕ್ಕಿ ಹಣ ಬರುತ್ತೆ. ಇದರಲ್ಲಿ ಬೆಳಗಾವಿ ಜಿಲ್ಲೆಯು ಕೂಡ ಆ್ಯಡ್ ಆಗುವಂತಹ ಸಾಧ್ಯತೆಗಳಿದೆ. ಆದರೆ ಇವರು 101% ಪಕ್ಕ ಮಾಹಿತಿಯನ್ನು ಬೆಳಗಾವಿ ಜಿಲ್ಲೆಗೆ ಹಾಕ್ತೇವೆ ಅಂತ ಹೇಳಿಲ್ಲ. ಸೊ ಬೆಳಗಾವಿ ಜಿಲ್ಲೆ ಹಾಗೂ ಇನ್ನೂ ಒಂದು ಜಿಲ್ಲೆ, ಇವೆರಡು ಜಿಲ್ಲೆಗೆ ಕನ್ಫರ್ಮ್ ಇರೋದಿಲ್ಲ. ಸೊ ದಯವಿಟ್ಟು ವೇಟ್ ಮಾಡಿ ನೋಡಿ. ಇಲ್ಲಿ ನಿಮಗೆ ನಾಳೆ ಈ ಉಚಿತ ಅಕ್ಕಿ ಹಣದ ದುಡ್ಡು ಕ್ರೆಡಿಟ್ ಆದರೆ ದಯವಿಟ್ಟು ಕಾಮೆಂಟ್ ಮಾಡಿ. ಇನ್ ಕೇಸ್ ನಿಮಗೆ ಇದುವರೆಗೂ ಕೂಡ ಯಾವ ತಿಂಗಳ ಉಚಿತ ಅಕ್ಕಿ ಹಣ ಕ್ರೆಡಿಟ್ ಆಗಿದೆ ಅಂತಂದರೆ ಕೊನೆಯದಾಗಿ ಯಾವ ತಿಂಗಳ ಉಚಿತ ಅಕ್ಕಿ ಹಣ ಕ್ರೆಡಿಟ್
ಕ್ರಿಯೇಟ್ ಆಗಿದೆ. ಆ ತಿಂಗಳ ನೇಮನ್ನು ಕೆಳಗಡೆ ಕಾಮೆಂಟ್ ಮಾಡಿ, ನಾನು ಆದಷ್ಟು ನಿಮಗೆಲ್ಲರಿಗೂ ಕೂಡ ರಿಪ್ಲೈ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಮತ್ತು ನಿಮಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಿಮ್ಗಂತಲೇ ಇದೆ, ನಾನು ಆದಷ್ಟು ರಿಪ್ಲೈ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ದಯವಿಟ್ಟು ಎಲ್ಲರೂ ಕೂಡ ಕಾಮೆಂಟ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೇನೆ. ಈ ವಿಡಿಯೋಕ್ಕೆ ಯಾರ್ಯಾರು ಕಾಮೆಂಟ್ ಮಾಡ್ತೀರಾ ಎಲ್ಲರಿಗೂ. ವೀಕ್ಷಕರೇ, ಈ ಉಚಿತ ಅಕ್ಕಿ ಹಣದ ದುಡ್ಡಲ್ಲಿ ಇನ್ ಕೇಸ್ ಏನಾದರೂ ಚೇಂಜಸ್ ಆಯಿತು ಅಂತಂದರೆ ಮತ್ತೆ ನಿಮಗೆ ಇದೇ ಥರ ಒರಿಜಿನಲ್ ಇನ್ಫಾರ್ಮೇಷನ್ ತಗೊಂಡು ಮತ್ತೆ ನಾನು ನಿಮಗೆ ಆ ವಿಡಿಯೋದಲ್ಲಿ ತಿಳಿಸ್ತೇನೆ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಶುಭ ದಿನ. ಹ್ಯಾವ್ ಎ ನೈಸ್ ಡೇ.